ಮನೆಯಲ್ಲಿ ಮಾಡುವ ಕೆಲವು ತಪ್ಪುಗಳೇ ನಮ್ಮ ಜೀವನದಲ್ಲಿ ಮಾಡುವ ಕೆಲಸ ಕಾರ್ಯಗಳಿಗೆ ಸಿಗುವ ಯಶಸ್ಸಿಗೆ ಹೆಚ್ಚು ಅಡೆತಡೆಗಳನ್ನು ತರುತ್ತದೆ. ಆದ್ದರಿಂದ ವಾರಗಳಲ್ಲಿ ಶುಕ್ರವಾರ ಹಾಗೂ ಶನಿವಾರದಂದು ಮರೆತು ಸಹ ಈ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ. ಈ ತಪ್ಪುಗಳಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಕಡಿಮೆಯಾಗುತ್ತೆ. ಶುಕ್ರವಾರ ಯಾರಾದರೂ ಹೂಗಳನ್ನು ಬಳೆಗಳನ್ನು ಕೊಟ್ಟರೆ ಮರೆತು ಸಹ ಬೇಡ ಎಂದು ಹೇಳಬಾರದು. ಮನಸಾರೆ ಅವುಗಳನ್ನು ಪಡೆಯಬೇಕು. ಶುಕ್ರವಾರದಂದು ಕುತ್ತಿಗೆಯಿಂದ ತಾಳಿ ಬಿಚ್ಚಬಾರದು. ಶುಕ್ರವಾರದಂದು ಮನೆಯ ಮುಖ್ಯ ದ್ವಾರ ಹೊಸ್ತಿಲನ್ನು ಅಶುಚಿಯಾಗಿ ಇಟ್ಟುಕೊಳ್ಳಬಾರದು. ಶುಕ್ರವಾರದಂದು ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬಾರದು. ಶುಕ್ರವಾರದಂದು ಕಪ್ಪು ಬಣ್ಣದ ವಸ್ತ್ರ ಧರಿಸಬಾರದು. ಶುಕ್ರವಾರ ಮಾಂಸಾಹಾರ ಸೇವಿಸಬಾರದು. ಹಾಲು, ಮೊಸರು, ಹುಣಸೆ ಹಣ್ಣು, ಉಪ್ಪು ಯಾರಿಗೂ ನೀಡಬಾರದು. ಶುಕ್ರವಾರದಂದು ಯಾರಿಂದಲೂ ಸಾಲ ಪಡೆಯಬಾರದು, ನೀಡಲೂಬಾರದು. ಕೇವಲ ಹಣದ ಸಮಸ್ಯೆ ಅಲ್ಲದೆ ಕುಟುಂಬದ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತದೆ. ಶುಕ್ರವಾರ ಸ್ತ್ರೀಯರು ಕಣ್ಣೀರು ಹಾಕಬಾರದು. ಶುಕ್ರವಾರದಂದು ಹಳೆ ಬಟ್ಟೆಗಳನ್ನು ಯಾರಿಗೂ ನೀಡಬಾರದು. ಶುಕ್ರವಾರದಂದು ಜೇಡರ ಬಲೆಯನ್ನು ಸ್ತ್ರೀಯರು ತೆಗೆಯಬಾರದು. ಶುಕ್ರವಾರದಂದು ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು. ನಿದ್ರೆಯಿಂದ ಅರ್ಧಕ್ಕೆ ಹೇಳಬಾರದು. ಶುಕ್ರವಾರ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಬಳಸಿದ ಬಟ್ಟೆಗಳನ್ನು ಧರಿಸಬಾರದು. ಇದು ದರಿದ್ರಕ್ಕೆ ಕಾರಣವಾಗುತ್ತದೆ. ಹರಿದು ಹೋದ ಬಟ್ಟೆಗಳನ್ನು ಧರಿಸಬಾರದು. ಇದರಿಂದ ದರಿದ್ರತೆ ಹೆಚ್ಚಾಗುತ್ತದೆ. ಶುಕ್ರವಾರ ಕೈನಿಂದ ಬಳೆಗಳನ್ನು ತೆಗೆಯಬಾರದು. ಇನ್ನು ಶನಿವಾರದ ವಿಷಯಕ್ಕೆ ಬರುವುದಾದರೆ, ಶನಿದೇವರ ಅನುಗ್ರಹ ಇದ್ದರೆ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಬರುವುದಿಲ್ಲ ಎಂದು ಹೇಳುತ್ತಾರೆ. ನಾವು ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳಿಗೆ ಶನಿ ಭಗವಂತನು ಕಷ್ಟ ಸುಖಗಳನ್ನು ನೀಡುತ್ತಾನೆ. ಶನಿವಾರದ ದಿನ ಸ್ತ್ರೀಯರು ಮಾಡಬಾರದ ಕೆಲಸಗಳು ಯಾವುದೆಂದು ಈಗ ತಿಳಿಯೋಣ. ಶನಿವಾರದ ದಿನ ಉಪ್ಪು, ಎಣ್ಣೆ ಖರೀದಿಸಬಾರದು. ಶನಿವಾರದ ದಿನ ಸೂಜಿ, ದಬ್ಬಳ, ಚೂಪಾದ ವಸ್ತುಗಳನ್ನು ಹಾಗೂ ಕಬ್ಬಿಣದ ವಸ್ತುಗಳನ್ನು ಖರೀದಿ ಮಾಡಲೇಬಾರದು. ಶನಿವಾರ ಸಂಜೆ ಸಮಯದಲ್ಲಿ ತುಪ್ಪದ ದೀಪ ಬೆಳಗಿದರೆ ತುಂಬ ಒಳ್ಳೆಯದು. ವಾರಕ್ಕೊಮ್ಮೆ ಮನೆಯಲ್ಲಿ ವಿಶೇಷ ಪೂಜೆ ಮಾಡುವ ಅಭ್ಯಾಸ ಇರುತ್ತೆ. ಅಂಥವರು ಹೀಗೆ ದೀಪ ಹಚ್ಚಬೇಕು. ಶನಿವಾರದ ದಿನ ನೀವು ಬಳಸಿದ ಬಟ್ಟೆಗಳನ್ನು ಯಾರಿಗೂ ನೀಡಬೇಡಿ. ಅಸಲಿಗೆ ನಾವು ಧರಿಸಿ ಬಳಸಿದ ಹಳೆ ಬಟ್ಟೆಗಳನ್ನು ದಾನವಾಗಿ ನೀಡಲೇಬಾರದು. ಶನಿವಾರದ ದಿನ ಕುಂಬಳಕಾಯಿ ಖರೀದಿ ಮಾಡಬಾರದು. ಸ್ತ್ರೀಯರು ಬಳೆ, ಒಡವೆಗಳನ್ನು ಬಿಚ್ಚಬಾರದು. ಶನಿವಾರದ ದಿನ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಯಾರಿಗೂ ನೀಡಬೇಡಿ. ನಿಮಗೆ ಯಾರಾದರೂ ಉಡುಗೊರೆಯಾಗಿ ನೀಡಿದರೆ ಬೇಡ ಎಂದು ಹೇಳಬೇಡಿ. ಸಾಧಾರಣವಾಗಿ ಪ್ರಾಣಿ ಪಕ್ಷಿಗಳಿಗೆ ವಿನಾಕಾರಣ ಹಿಂಸೆ ನೀಡಬಾರದು. ಅದರಲ್ಲೂ ಶನಿವಾರ ಈ ತಪ್ಪು ಮಾಡಿದರೆ ಶನಿದೇವರು ಎಂದಿಗೂ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಎಚ್ಚರ. ಈ ರೀತಿಯ ಶಾಸ್ತ್ರ ಸಂಪ್ರದಾಯಗಳು ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ಚಂದನಾ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.